ಡೂ ಆರ್ ಡೈ ಮ್ಯಾಚ್ ಇದ್ದ ಹಾಗೆ. ಬಿಜೆಪಿ 27 ವರ್ಷಗಳಿಂದ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. 2008ರಲ್ಲಿ 43 ಕ್ಷೇತ್ರದಿಂದ 2013ರಲ್ಲಿ ಕಾಂಗ್ರೆಸ್ ಬಿದ್ದಿದ್ದು 8 ಕ್ಷೇತ್ರಕ್ಕೆ. 2018 ಮತ್ತು 2020ರಲ್ಲಿ ಕಾಂಗ್ರೆಸ್ನ ಸಂಪಾದನೆ ಶೂನ್ಯ. ಈ ಬಾರಿಯೂ ಕೂಡ ಪೋಲ್ ಆಫ್ ಪೋಲ್ಸ್ ಹೇಳ್ತಾ ಇದೆ, ಅಥವಾ ಇತರ ಪೋಲ್ಗಳು ಹೇಳ್ತಾ ಇರೋದು 0ಯಿಂದ 1 ಸ್ಥಾನ ಕಾಂಗ್ರೆಸ್ ಪಡಿಬಹುದು ಅಂತ. ಕಾಂಗ್ರೆಸ್ ರಿವೈವ್ ಆಗಬೇಕು ಅಂದ್ರೆ ಆಪ್ ಈ ಬಾರಿ ನೆಲಕ್ಕಚ್ಚಬೇಕು. ಅದು ಸಾಧ್ಯ ಆಗತ್ತಾ? ರಿವೈವ್ ಆಗುತ್ತೆ ಅನ್ನೋದಾದ್ರೂ ಕೂಡ ಕಾಂಗ್ರೆಸ್ ಎಷ್ಟು ಮತಗಳನ್ನ ಪಡ್ಕೊಳ್ಳುತ್ತೆ? ಕಳೆದ ಬಾರಿ 4+%. 2008ರವರೆಗೆ 40% ವೋಟ್ ಶೇರ್ ಪಡ್ಕೊಂಡಿತ್ತು ಕಾಂಗ್ರೆಸ್. ಈಗಿರೋದು 4.7. ಎಸ್, ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಅಂಚೆ ಎಣಿಕೆಯಲ್ಲಿ ಒಂದರಲ್ಲಿ ಬಿಜೆಪಿ, ಒಂದರಲ್ಲಿ ಆಪ್ ಮುನ್ನಡೆ. ಒಂದು ಕ್ಷೇತ್ರದಲ್ಲಿ ಬಿಜೆಪಿ, ಒಂದು ಕ್ಷೇತ್ರದಲ್ಲಿ ಆಪ್. ವೀಕ್ಷಕರೇ, ಇದು ಅಂಚೆ ಮತಗಳ ಎಣಿಕೆ, ಪೋಸ್ಟಲ್ ಬ್ಯಾಲೆಟ್. ಯಾರು ಮತಪೆಟ್ಟಿಗೆಗೆ ಹೋಗಿ ವೋಟ್ ಮಾಡೋದಕ್ಕೆ ಸಾಧ್ಯ ಆಗಿಲ್ವೋ, ಸರ್ಕಾರಿ ನೌಕರರು ಸೇರಿದಂತೆ, ಅವರಿಗೆ ಅಂಚೆ ಮತಕ್ಕೆ ಅವಕಾಶ ಇರುತ್ತೆ. ಆ ಮತಗಳ ಎಣಿಕೆ ಈಗ ನಡೀತಾ ಇದೆ. ಈಗ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ 2 ಕ್ಷೇತ್ರದಲ್ಲಿ ಬಿಜೆಪಿ, 2 ಕ್ಷೇತ್ರದಲ್ಲಿ ಆಪ್, 2 ಕ್ಷೇತ್ರದಲ್ಲಿ ಮುನ್ನಡೆ ಪಡೆದುಕೊಂಡಿದೆ. ಸಿಗ್ತಾ ಇದೆ. ಬಿಜೆಪಿ 3 ಕ್ಷೇತ್ರ, ಆಪ್ 2 ಕ್ಷೇತ್ರ. ಬಿಜೆಪಿ 3, ಆಪ್ 2. ಅಂಚೆ ಮತಗಳ ಎಣಿಕೆ ಇದು, ಪೋಸ್ಟಲ್ ಬ್ಯಾಲೆಟ್. ಬಿಜೆಪಿ 3 ಕ್ಷೇತ್ರದಲ್ಲಿ ಮುನ್ನಡೆ, ಆಪ್ 2 ಕ್ಷೇತ್ರ, ಕಾಂಗ್ರೆಸ್ 0. ಈಗ ಬಂದಿರೋ ಮಾಹಿತಿ, ಈಗ ಬರ್ತಾ ಇರೋ ಅಪ್ಡೇಟ್, ದೆಹಲಿಯಲ್ಲಿ 3 ಬಿಜೆಪಿ, 3 ಆಪ್. ಅಂಚೆ ಮತಗಳ ಎಣಿಕೆ 3 ಬಿಜೆಪಿ, 3 ಆಪ್. ವೀಕ್ಷಕರೇ, ಇದು ಕ್ಷಣಕ್ಕೂ ಏರುಪೇರಾಗ್ತಿರುತ್ತೆ. ಯಾಕಂದ್ರೆ ಅಂಚೆ ಮತಗಳ ಎಣಿಕೆ ತುಂಬಾ ಕಡಿಮೆ ಇದೆ. ಅದರಲ್ಲಿ ಬದಲಾವಣೆಗಳು ಕ್ಷಣಕ್ಕೂ ಆಗ್ತಿರುತ್ತೆ. ಈಗ ನೋಡಿ, ಬಿಜೆಪಿ 4, ಆಪ್ 4. ಬಿಜೆಪಿ 4, ಆಪ್ 4. ಇನಿಷಿಯಲಿ ಹಾವು ಎಣಿ ಆಟ ಇರುತ್ತೆ. ಒನ್ಸ್ ಇವಿಎಂ ಮತ ಎಣಿಕೆ ಆರಂಭ ಆದಾಗ ಸಿಚುವೇಶನ್ ಬದಲಾಗಿದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ಆಪ್ 5, ಬಿಜೆಪಿ 4. ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿ 4, ಆಪ್ 5. ಆಪ್ ಮುಂದಕ್ಕಿದೆ. ದೆಹಲಿಯ 4 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಪಡ್ಕೊಂಡ್ರೆ, ಆಪ್ 5 ಕ್ಷೇತ್ರಗಳಲ್ಲಿ ಮುನ್ನಡೆ ಪಡ್ಕೊಂಡಿದೆ. ಕ್ಷಣಕ್ಕೂ ಇದು ಬದಲಾವಣೆ ಆಗ್ತಾ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.